ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಡೀ ದೇಶದ ಕೋಟ್ಯಂತರ ಹಿಂದೂಗಳ ಶ್ರದ್ಧೆ ಭಕ್ತಿಯ ಕೇಂದ್ರವಾಗಿರುವ ಅಯೋಧ್ಯೆ ರಾಮಮಂದಿರ ಈಗ ಬಹುದೊಡ್ಡ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ಹೌದು, ರಾಮಲಲ್ಲಾನ ದರ್ಶನ ಪಡೆಯಲು ದೇಶ ವಿದೇಶಗಳಿಂದ ಬರುವ ಭಕ್ತರು ಹುಂಡಿಗೆ ಹಾಕ್ತಿದ್ದ ಕೋಟ್ಯಂತರ ರೂಪಾಯಿ ಹಣ ಈಗ ಖದೀಮರ ಪಾಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರಾಮ ಮಂದಿರದಲ್ಲಿ ಹಣ ಎಣಿಸುವ ಸಿಬ್ಬಂದಿಗಳ ಮನೆ ಮೇಲೆ ಪೊಲೀಸ್ ರೇಡ್ ನಡೆದಿದ್ದು ಲಕ್ಷ ರೂಪಾಯಿ ಕ್ಯಾಶ್ ಮತ್ತು ಫೋನ್ಗಳು ಪತ್ತೆಯಾಗಿವೆ. ಕೇವಲ 15,000 ಸಂಬಳ ತಗೊಳ್ತಾ ಇದ್ದ ಸಿಬ್ಬಂದಿಗಳು ಈಗ ಕೋಟಿ ಆಸ್ತಿ ಮಾಡಿರೋದು ಬಯಲಾಗಿದೆ. ಹಾಗಾದ್ರೆ ರಾಮ ಮಂದಿರದಲ್ಲಿ ನಿಜಕ್ಕೂ ಕೋಟ್ಯಂತರ ರೂಪಾಯಿ ಲೂಟಿಯಾಗಿದೆಯಾ? ಭಕ್ತರು ಕೊಟ್ಟ ಹುಂಡಿ ಹಣವನ್ನ ಎಗರಿಸಿದ್ದು ಯಾರು? ದುಡ್ಡು ಎಣಿಸುವ ಆ ಗೌಪ್ಯ ಕೊಠಡಿಯ ಅಸಲಿ ರಹಸ್ಯ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಣ ಎಣಿಸುವ ಸಿಬ್ಬಂದಿಗಳ ಮನೆ ಮೇಲೆ ರೇಡ್, ಕಂತೆ ಕ್ಯಾಶ್ ಪತ್ತೆ. ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರಕ್ಕೆ ಭಕ್ತರು ನೀಡುವ ದೇಣಿಗೆಯನ್ನ ಲೆಕ್ಕ ಹಾಕೋದಿಕ್ಕೆ ಸುಮಾರು 50 ಜನ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಇದರಲ್ಲಿ 24 ಜನ ಖಾಸಗಿ ಏಜೆನ್ಸಿ ಸಿಬ್ಬಂದಿಗಳಾದರೆ 12 ಜನ ಟ್ರಸ್ಟ್ ಸಿಬ್ಬಂದಿ ಹಾಗೂ 14 ಜನ SBI ಮತ್ತು TCS ಆಡಿಟರ್ಗಳಾಗಿದ್ದಾರೆ. ಇವರು ಬಿಗಿ ಭದ್ರತೆ ಇರುವ ಗೌಪ್ಯ ಕೋಣೆಯ ಒಳಗೆ ಹಣ ಎಣಿಕೆ ಮಾಡ್ತಾರೆ. ಇವರ ಸಂಬಳ ತಿಂಗಳಿಗೆ ಕೇವಲ 14ರಿಂದ 20,000 ರೂಪಾಯಿ ಮಾತ್ರ. ಆದರೆ ಕೇವಲ 20,000 ಸಂಬಳ ತಗೊಳ್ತಾ ಇದ್ದ ಇವರ ಲೈಫ್ ಸ್ಟೈಲ್ ದಿಢೀರಾಗಿ ಬದಲಾಗಿದ್ದು ಎಲ್ಲರ ಅನುಮಾನಕ್ಕೆ ಕಾರಣ ಆಗಿತ್ತು. ಖಾಸಗಿ ಏಜೆನ್ಸಿ ಸಿಬ್ಬಂದಿಯಾಗಿರುವ ಲವಕುಶ ಎಂಬಾತನ ಮನೆ ಮೇಲೆ ಪೊಲೀಸರು ರೇಡ್ ಮಾಡಿದಾಗ ಬರೋಬ್ಬರಿ 12 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಮೊದಲು ಕಾರ್ ಮೆಕ್ಯಾನಿಕ್ ಆಗಿದ್ದ ಈತ ಈಗ 40 ಲಕ್ಷದ ಸೈಟ್, ಐಫೋನ್ಗಳನ್ನು ಖರೀದಿಸಿದ್ದು ಇದೀಗ ಹೊಸ ಮನೆ ಬೇರೆ ಕಟ್ಟಿಸ್ತಿದ್ದಾನೆ. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಬರುವ ಚಿನ್ನ ಬೆಳ್ಳಿ ಆಭರಣಗಳ ಲೆಕ್ಕಾಚಾರ ನೋಡ್ಕೊಳ್ತಾ ಇದ್ದ KD ತಿವಾರಿ ಎಂಬಾತ 1.5 ಕೋಟಿ ರೂಪಾಯಿ ಬೆಲೆಯ ಜಮೀನು ಖರೀದಿಸಿದ್ದು ತನಿಖೆಯಿಂದ ಬಯಲಾಗಿದೆ. 50 ಕೋಟಿ ರೂಪಾಯಿ ಆಸ್ತಿ ರಹಸ್ಯ ಬೆಚ್ಚಿ ಬಿದ್ದ ಪೊಲೀಸರು. ಸ್ನೇಹಿತರೆ, ಈ ಹಗರಣದ ಬಹುದೊಡ್ಡ ಕುಳ ಅಂದ್ರೆ ಅದು ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು. ಈತ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರಿಗೆ ಆಪ್ತ ಎನ್ನಲಾಗಿದೆ. ಈ ಹಿಂದೆ ಆಟೋ ರಿಕ್ಷಾ ಓಡಿಸ್ತಾ ಇದ್ದ ಟಿನ್ನು ಈಗ ಅಯೋಧ್ಯೆ ಮತ್ತು ಲಕ್ನೋದಲ್ಲಿ ಬರೋಬ್ಬರಿ 50 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾನೆ. ಏರ್ಪೋರ್ಟ್ ಬಳಿ 70 ರೂಮ್ಗಳ ಹಾಸ್ಟೆಲ್, 3 ರೆಸ್ಟೋರೆಂಟ್ಗಳು, ಟೊಯೋಟಾ ಫಾರ್ಚುನರ್ ಕಾರು ಹೊಂದಿದ್ದಾನೆ. ಅಷ್ಟೇ ಅಲ್ಲ, ಈತನ ಸೋದರಳಿಯ ಮನೀಶ್ ಯಾದವ್ನನ್ನು ಇದೇ ಹಣ ಎಣಿಸುವ ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಮನೀಶ್ ಯಾದವ್ ಬಳಿಯೂ ಈಗ 36 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಹೀಗೆ ರಾಮ ಮಂದಿರದಲ್ಲಿ ಕೇವಲ 5ರಿಂದ 7 ಕೋಟಿಯಲ್ಲ, ಬರೋಬ್ಬರಿ 200 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಲೂಟಿಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ರಾಜಕೀಯ ಕೆಸರೆರ ಚಾಟ, SIT ತನಿಖೆ ಶುರು. ಸ್ನೇಹಿತರೆ, ಈ ಹಗರಣ ಹೊರಬೀಳ್ತಾ ಇದ್ದಂತೆ ರಾಜಕೀಯ ನಾಯಕರು ಸರ್ಕಾರ ಮತ್ತು ಟ್ರಸ್ಟ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಇದು ನಾಚಿಕೆಗೇಡಿನ ಸಂಗತಿ, ಕೋರ್ಟ್ ತಕ್ಷಣವೇ ಮಧ್ಯ ಪ್ರವೇಶಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಚ್ಚರಿ ಅಂದ್ರೆ ಬಿಜೆಪಿಯ ವಿವಾದಿತ ನಾಯಕ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕೂಡ ನನಗೆ ಈ ಲೂಟಿಯ ಬಗ್ಗೆ ಮೊದಲೇ ಗೊತ್ತಿತ್ತು, ಆದರೆ ಅವರು ಪ್ರಭಾವಿಗಳು ಅಂತ ನಾನು ಸುಮ್ಮನಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿವಾದ ತಾರಕಕ್ಕೇರ್ತಾ ಇದ್ದಂತೆ ಎಚ್ಚೆತ್ತ ಸಿಎಂ ಯೋಗಿ ಆದಿತ್ಯನಾಥ್ 3 ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ದಾರೆ. ಲಕ್ನೋ ಕಮಿಷನರ್ ವಿಜಯ್ ವಿಶ್ವಾಸ್ ಪಂತ್, CBI ಅನುಭವ ಇರುವ IGP ಕಿರಣ್ S ಮತ್ತು ಹಣಕಾಸು ತಜ್ಞ ನೀಲ್ ರತನ್ ಅವರು ಈ ತಂಡದಲ್ಲಿದ್ದು ತನಿಖೆ ಶುರುವಾಗಿದೆ. 15 ದಿನಗಳ ಒಳಗೆ ಇವರು ಸರ್ಕಾರಕ್ಕೆ ರಿಪೋರ್ಟ್ ಕೊಡಬೇಕಿದೆ. ದಿಲ್ಲಿಯಿಂದ ಬಂದಿರುವ ಹಿರಿಯ IPS ಅಧಿಕಾರಿಯೊಬ್ಬರು ಈ ತನಿಖೆಯ ಉಸ್ತುವಾರಿ ವಹಿಸಿದ್ದಾರೆ. ಟ್ರಸ್ಟ್ ಹೇಳೋದೇನು? ಡಿಲೀಟ್ ಆಯ್ತಾ CCTV ಫುಟೇಜ್? ಈ ಎಲ್ಲ ಆರೋಪಗಳನ್ನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮಾತ್ರ ತಳ್ಳಿ ಹಾಕಿದ್ದಾರೆ. ಇದು ಟ್ರಸ್ಟ್ನ ಇಮೇಜ್ ಹಾಳು ಮಾಡೋ ಷಡ್ಯಂತ್ರ. ಹಣ ಎಣಿಕೆ ಪ್ರಕ್ರಿಯೆ ನಡೀತಿದೆ, ಯಾವುದೇ ಲೂಟಿ ಆಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ದೇವಸ್ಥಾನದ ಮಾಜಿ ಅಕೌಂಟೆಂಟ್ ಮಹಿಪಾಲ್ ಸಿಂಗ್ ಅನ್ನೋರು ಬೇರೆಯೇ ಆರೋಪ ಮಾಡಿದ್ದಾರೆ. ನಾನು ಈ ಕಳ್ಳತನದ ಬಗ್ಗೆ ಚಂಪತ್ ರಾಯ್ ಅವರಿಗೆ ದೂರು ಕೊಟ್ಟಿದ್ದೆ, ಆದರೆ ಮರುದಿನವೇ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿದ್ದ CCTVಗಳ 8 ತಿಂಗಳ ಫುಟೇಜ್ಗಳನ್ನು ಕೂಡ ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಭಕ್ತರು ಭಕ್ತಿಯಿಂದ ಕೊಟ್ಟ ಹಣವನ್ನ ಈ ರೀತಿ ಲೂಟಿ ಮಾಡಿರುವ ಆರೋಪಗಳು ನಿಜಕ್ಕೂ ಇಡೀ ದೇಶದ ಜನರಿಗೆ ಆಘಾತ ತಂದಿದೆ. SIT ತನಿಖೆಯಿಂದಷ್ಟೇ ಇದರ ಅಸಲಿ ಸತ್ಯ ಹೊರಬರಬೇಕಿದೆ.
ಈ ಬಗ್ಗೆ ನೀವೇನು ಹೇಳ್ತೀರಿ? ರಾಮ ಮಂದಿರದಲ್ಲಿ ನಿಜಕ್ಕೂ ಕೋಟ್ಯಂತರ ರೂಪಾಯಿ ಲೂಟಿಯಾಗಿದೆಯಾ? ಸಿಬ್ಬಂದಿಗಳ ಬಳಿ 50 ಕೋಟಿ ಆಸ್ತಿ ಬಂದಿದ್ದಾದ್ರೂ ಹೇಗೆ? ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ದೇಶ ವಿದೇಶದ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.